ಶ್ರೀರಾಮ ಸಮರ್ಥ. ಸೆಪ್ಟೆಂಬರ್ 30. ದಕ್ಷತೆ ವಹಿಸಬೇಕು ಪ್ರಪಂಚದಲ್ಲಿ, ಮನಸ್ಸನ್ನಿಡಬೇಕು ಭಗವಂತನಲ್ಲಿ. ಎಲ್ಲರನ್ನಿಡಬೇಕು ಸಮಾಧಾನದಲ್ಲಿ, ಆದರೆ ಮನಸ್ಸನ್ನಿಡಬೇಕು ರಾಮನಲ್ಲಿ. ಭಗವಂತನನ್ನು ಸ್ಮರಿಸಿ ವ್ಯವಹರಿಸಿದರೆ ಜಗತ್ತಿನಲ್ಲಿ, ಅಂದರೆ ಪಶ್ಚಾತ್ತಾಪಕ್ಕೆ ಕಾರಣವಿಲ್ಲವಲ್ಲಿ. ಆದ್ದರಿಂದ ಕೃತಿಗೆ ಇರಬೇಕು ಸಾಕ್ಷಿ ಭಗವಂತ, ಇದಕ್ಕೆ ಅನ್ನುವರು ನಿಜವಾದ ಪರಮಾರ್ಥ. ವ್ಯವಹಾರ ಮಾಡಬೇಕು ವ್ಯವಹಾರದ ಜ್ಞಾನಕ್ಕನುಸಾರ, ಪರಮಾರ್ಥ ಮಾಡಬೇಕು ಗುರುವಾಜ್ಞೆಗನುಸಾರ. ಕಲಿಯಾಯಿತು ಬಹಳ ಪ್ರಬಲ, ನಾಲ್ಕೂ ಕಡೆಗೂ ಎದ್ದಿತು ಗದ್ದಲ. ಚಿತ್ತವನ್ನಿಡಬೇಕು ರಾಮನಲ್ಲಿ ಸ್ಥಿರವಾಗಿ, ಕಾರ್ಯವಾಗುವುದು ಸರಿಯಾಗಿ. ಶಾಂತವಾಗಿ ಕೂಡಬೇಕು ಒಂದು ಸ್ಥಾನದಲ್ಲಿ, ರಾಮನನ್ನು ಸ್ಮರಿಸಬೇಕು ಮನಸ್ಸಿನಲ್ಲಿ. ಪ್ರಯತ್ನದ ಕೊನೆಗೆ ಪರಮಾತ್ಮನು ಚಿತ್ತದಲ್ಲಿಟ್ಟುಕೊಳ್ಳಬೇಕು ಈ ಲಕ್ಷಣವನ್ನು. ವ್ಯವಹಾರದಲ್ಲಿಟ್ಟುಕೊಳ್ಳಬೇಕು ದಕ್ಷತೆಯನ್ನು. ಆದದ್ದೆಲ್ಲ ಆಗಿ ಹೋಯಿತು ಹಿಂದೆ, ಆಗುವುದೆಲ್ಲ ಆಗಲಿ ಮುಂದೆ. ಮಾಡಬಾರದು ಅದರ ವಿಚಾರ, ಸ್ಮರಿಸಬೇಕು ಚಿತ್ತದಲ್ಲಿಂದು ರಘುವೀರ. ಇಲ್ಲ ನಷ್ಟದ ವ್ಯಾಪಾರ ಅವರ, ಯಾರ ಮನೆಯಲ್ಲಿರುವನೋ ರಘುವೀರ. ಪ್ರಯತ್ನದಿಂದಲೇ ಜಗತ್ತು ಸುಖಿಯಾಗುತ್ತಿದ್ದಲ್ಲಿ, ತುಂಬಿಕೊಳ್ಳುತ್ತಿರಲಿಲ್ಲ ದುಃಖದ ಗಾಳಿ. ಆದ್ದರಿಂದ ಪರಮಾತ್ಮ ಹಾಗೂ ಪ್ರಯತ್ನಗಳನ್ನು ಜೋಡಿಸಬೇಕು ಇಬ್ಬರನ್ನು, ಅಂದರೆ ಕಠಿಣವೆನಿಸದು ಮನಸ್ಸಿಗೇನು. ಯಾವುದರಲ್ಲಿ ಅನಿಸುವುದೋ ಹಿತ, ತೊಡಗುವುದು ಅದರಲ್ಲಿ ಚಿತ್ತ. ಚಿತ್ತವನ್ನಿಡಬೇಕು ಭಗವಂತನಲ್ಲಿ, ದೇಹವನ್ನು ತೊಡಗಿಸಬೇಕು ವ್ಯವಹಾರದಲ್ಲಿ. ಚಿತ್ತದಲ್ಲಿರಬೇಕು ವಚನ ಒಂದು, ಎಂದೂ ಭಗವಂತನು ದೂರವಾಗಬಾರದು. ರಾಮನೇ ನನ್ನ ಒಡೆಯನು, ಅವನೇ ನನ್ನ ರಕ್ಷಕನು. ತಿಳಿದುಕೊಂಡು ಮನಸ್ಸಿನಲ್ಲಿ ಇದನ್ನು, ವಿಷಯಗಳ ಯೋಗ್ಯತೆಗನುಸಾರ ಮಾಡಬೇಕು ಸಹವಾಸವನ್ನು. ದೇಹವಾಗಬೇಕು ರಾಮಾರ್ಪಣ, ಮುಖದಲ್ಲಿರಬೇಕು ನಾಮಸ್ಮರಣ. ಸಂತರ ಸಂಗತಿ ರಾಮನಲ್ಲಿ ಪ್ರೀತಿ, ಅವನೇ ಧನ್ಯನಾಗುವನು ಈ ಜಗದಿ. ಕಾಯ್ದುಕೊಂಡು ವ್ಯವಹಾರವನ್ನು, ಕಾಯ್ದುಕೊಳ್ಳಬೇಕು ಪರಮಾರ್ಥವನ್ನು. ರಾಮನಿರಬೇಕು ಹೃದಯದಲ್ಲಿ, ಜಪ್ಪಿಸಿಕೊಂಡಿರಬೇಕು ವ್ಯವಹಾರದಲ್ಲಿ. ರಾಮಚಿಂತನ ನಾಮದ ಅನುಸಂಧಾನ, ವೃತ್ತಿ ಭಗವತ್ ಪರಾಯಣ ಸಾಧು ಸಂತರಿಗೆ ಮಾನ. ಅತಿಥಿ ಅಭ್ಯಾಗತರಿಗೆ ಅನ್ನದಾನ, ಭಗವಂತನ ಭಯದಿಂದ ವರ್ತನ. ಇದಕ್ಕಿಂತ ಪರಮಾರ್ಥವಿಲ್ಲ ಅನ್ಯ. ದಕ್ಷತೆ ಇರಬೇಕು ಪ್ರಪಂಚದಲ್ಲಿ, ಮನಸ್ಸನ್ನಿಡಬೇಕು ಭಗವಂತನಲ್ಲಿ. ಅಂಥವನಿಗೆ ಭಗವಂತನೇ ದಾತ, ಮಾಡಬೇಕಾಗಿಲ್ಲ ಯಾವುದೇ ಚಿಂತ. ಪರತೆ ಇರುವುದರಿಂದಾಗಿ ಕೊಬ್ಬರಿ ಇರುವುದು ಸುರಕ್ಷಿತವಾಗಿ. ನಾವು ದೇಹದ ಸಂಬಂಧವಿಟ್ಟುಕೊಂಡು ಹೀಗೆ ಭಗವಂತನಿರಬೇಕು ಚಿತ್ತದೊಳಗೆ. ಮಾಡಿಕೊಳ್ಳಬೇಕು ಪರಮಾರ್ಥದ ಸಂರಕ್ಷಣಾ, ಮನವನ್ನು ಮಾಡಿ ರಾಮಾರ್ಪಣ. ಪ್ರಪಂಚದಲ್ಲಿರಬೇಕು ಲಕ್ಷ್ಯ, ಕರ್ತವ್ಯದಲ್ಲಿರಬೇಕು ದಕ್ಷ. ಆದರೂ ಬಿಡಬಾರದು ರಾಮನ ಪಕ್ಷ. ಪ್ರಪಂಚದ ಕೊನೆಗೆ ಪರಮೇಶ್ವರನು, ಬಿಡಬಾರದು ಸಜ್ಜನರ ಈ ಮತವನ್ನು. ಬಿಂಬಿಸಬೇಕು ಮನಸ್ಸಿನಲ್ಲಿ ಇದನ್ನು. ಪ್ರಾರಂಭದಲ್ಲಿ ಸ್ಮರಿಸಿದರೆ ರಾಮನನ್ನು, ಅವನಿಗೆ ಪ್ರಯತ್ನದ ಕೊನೆಗೆ ರಾಮನು. ಇಟ್ಟುಕೊಂಡು ಇದೇ ವಿಶ್ವಾಸವನ್ನು, ಸುಖದಿಂದ ಸಾಧಿಸಬೇಕು ಸಂಸಾರವನ್ನು. ಕರ್ತವ್ಯದಲ್ಲಿ ಭಗವಂತನ ಸ್ಮರಣೆ, ಇದೇ ಸಮಾಧಾನದ ಸಾಧನೆ. ಮನಃಪೂರ್ವಕ ಮಾಡಬೇಕು ಪ್ರಯತ್ನವನ್ನು, ಇಟ್ಟುಕೊಳ್ಳದೆ ಫಲಾಪೇಕ್ಷೆಯನ್ನು. ತತ್ಪರತೆ ಇರಬೇಕು ಕರ್ತವ್ಯದಲ್ಲಿ, ನಿಸ್ವಾರ್ಥ ಬುದ್ಧಿ ಇರಬೇಕು ಜೊತೆಯಲ್ಲಿ. ದೇಹದ ಸ್ಮರಣೆ ಇರುವವರೆಗೆ ವ್ಯವಹಾರ ಕಾಯ್ದುಕೊಳ್ಳಬೇಕು ಅಲ್ಲಿಯವರೆಗೆ. ಆದ್ದರಿಂದ ಪ್ರಯತ್ನ ಮಾಡಬೇಕು ಕರ್ತವ್ಯವೆಂದು. ಯಶ ಕೊಡುವುದು ಬಿಡುವುದು ಭಗವಂತನಿಗೆ ಸೇರಿದ್ದು. ಇಂದಿನ ಮುಖ್ಯ ವಿಚಾರ, ರಾಮನೇ ದಾತ ಎಂದು ಮನಸ್ಸಿನಲ್ಲಿ ತಿಳಿದುಕೊಂಡು ವ್ಯವಹರಿಸಬೇಕು ಜಗತ್ತಿನಲ್ಲಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.